ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ತೋನಸನಹಳ್ಳಿ ಗ್ರಾಮದಲ್ಲಿ ಶಹಾಬಾದ್ನಿಂದ ಜೇವರ್ಗಿಗೆ ಸಂಪರ್ಕ ಹೊಂದಿರುವ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ತೋನಸನಹಳ್ಳಿ ಗ್ರಾಮದ ಮಾರ್ಗವಾಗಿ ಸಾಗುವ ಈ ರಸ್ತೆ ಸಂಪೂರ್ಣ ಹದಗೆಟ್ಟು ದೊಡ್ಡ ದೊಡ್ಡ ತೆಗ್ಗುಗುಂಡಿಗಳಿಂದ ತುಂಬಿಕೊಂಡಿದ್ದು ಧೂಳು ಸಹ ಹೆಚ್ಚಾಗಿದೆ. ಪ್ರತಿದಿನ ಈ ರಸ್ತೆಯಲ್ಲಿ ಸಂಚರಿಸುವ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ದುಸ್ಥಿತಿಯಿಂದ ಬೈಕ್ ಸವಾರರು ಅಪಘಾತಕ್ಕೀಡಾಗಿ ಕೈಕಾಲು ಮುರಿದುಕೊಳ್ಳುತ್ತಿರುವುದು ಸಾಮಾನ್ಯವಾಗಿದ್ದು ಹಲವರು ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ತಕ್ಷಣ ರಸ್ತೆ ದುರಸ್ತಿ ಕಾಮಗಾರಿ ಆರಂಭಿಸಬೇಕು ಅಂತ ಆಗ್ರಹಿಸಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವ ಹಾಗೆ ಏನು ಪ್ರಜಾಪ್ರಭುತ್ವ, ಯಾವುದು ಡೆಮಾಕ್ರಸಿ, ಗಣತಂತ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಯಾವುದನ್ನು ಕರಿತೀವಿ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ. ಇವತ್ತು ನಮ್ಮ ತೊಣಸಳ್ಳಿ ಗ್ರಾಮದ ಜನ ಹೇಳ್ತಾ ಇದ್ದಾರೆ, ತೊಣಸಳ್ಳಿಯ ಜನರಿಂದ, ತೊಣಸಳ್ಳಿಯ ಜನರಿಗೋಸ್ಕರ, ತೊಣಸಳ್ಳಿಯ ಜನರಿಂದ, ತೊಣಸಳ್ಳಿಯ ಜನರಿಗಾಗಿ, ತೊಣಸಳ್ಳಿಯ ಜನರಿಗೋಸ್ಕರ ಇರುವ ಹೋರಾಟವೇ ಇವತ್ತಿನ ರಸ್ತೆ ರೋಕ ಹೋರಾಟ. ಇವತ್ತಿನ ಹೋರಾಟ, ಇವತ್ತಿನ ಪ್ರತಿಭಟನೆ ಇದು ಪಕ್ಷಾತೀತದ ಹೋರಾಟ. ನಾನು ಬಿಜೆಪಿಯ ಸದಸ್ಯ, ನಾನು ಬಿಜೆಪಿ ಮುಖಂಡ. ಮಲ್ಲಣ್ಣ ಮರ್ತೂರ್ ಇರ್ಬೋದು, ನಮ್ಮ ಬಿಜಿ ಗೊಳೆನವರು ಇರ್ಬೋದು, ನಮ್ಮ ನಾಗೇಂದ್ರ ಹುಗ್ಗಿಯವರು ಇರ್ಬೋದು, ಎಲ್ಲ ಕಾಂಗ್ರೆಸ್ ಮುಖಂಡರು. ಇಲ್ಲಿ ನಮ್ಮ ಊರಿಗೋಸ್ಕರ, ನಮ್ಮ ರಸ್ತೆಗೋಸ್ಕರ, ನಮ್ಮ ಅಣ್ಣ ತಮ್ಮದರಿಗೆ, ನಮ್ಮ ಊರಿನ ಜನರಿಗೆ ಆಗ್ತಕ್ಕಂತ ಅನ್ಯಾಯ, ತೊಂದರೆ, ಇದನ್ನ ನೋಡಲಾರ್ದೆ, ಇದನ್ನ ಸಹಿಸ್ಕೊಳ್ಳಾರ್ದೇನೆ ಇಡೀ ದಿನ ನಮ್ಮ ಜನ ಇಡೀ ಶಾಪನ್ ಹಾಕುತ್ತಾ ಇವತ್ತು ತಿರುಗಾಡ್ಲತ್ತ. ಅವ್ರ ಪರಿಸ್ಥಿತಿ, ಅವ್ರ ನೋವು, ಅವ್ರ ತ್ರಾಸು, ಅವ್ರ ತೊಂದರೆ ಅವರಿಗೆ ಮಾತ್ರ ಗೊತ್ತು, ಬೇರೆ ಅಧಿಕಾರಿಗಳು ಗೊತ್ತೇ ಇಲ್ಲ. ಮೊನ್ನೆ ಅಧಿಕಾರಿಗಳು ಆರಾಮ್ ಮನೆಯಲ್ಲಿರ್ತಾರೆ, ರಾಜಕಾರಣಿಗಳು ಮನೆಯಲ್ಲಿರ್ತಾರೆ, ಎಸಿ ರೂಮ್ ನಲ್ಲಿ ಬರ್ತಾರೆ, ಎಸಿ ರೂಮ್ ನಿಂದ ಬರ್ತಾರ ಹೋಗ್ತಾರ, ಅವ್ರಿಗೆ ತೊಂದರೆ ಗೊತ್ತಾಗಲ್ಲ. ದಿನನಿತ್ಯ ನಾವು ಬೈಕ್ ಅಡ್ಡಾಡ್ತಾ ಇರ್ತೀವಿ, ಬೈಕ್ ನಲ್ಲಿ ಹೋಗೋ ಸಂದರ್ಭದಲ್ಲಿ ಆ ಲಾರಿಯಿಂದ ಸ್ಪೀಡ್ ಆಗಿ ಹೋಗೋ ಸಂದರ್ಭದಲ್ಲಿ ಎಷ್ಟೋ ಸಲ ನನಗಲ್ಲ, ನಂತರ ನೂರಾರು ಯುವಕರು ಗೆಲ್ಕೊಂಡ್ರೆ ಅವರಿಗೆ ಜೋರಾಗಿ ಕಳ್ಳಿನ ಹಳ್ಳೆಗಳು ಬರ್ತಾವ್. ಎಷ್ಟೋ ಸಲ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಊರಿನ ಅಣ್ಣ ತಮ್ಮರು ಬೈಕ್ ನಲ್ಲಿ ಬಿದ್ದಾರ, ತಾಯಂದರ್ ಗಾಯಗೊಂಡ್ರ. ಎಷ್ಟೋ ಸಲ ಇಲ್ಲಿಂದ ಹೋಗ್ಬೇಕಾದ್ರೆ ರಾತ್ರೋರಾತ್ರಿ ಬೇರೆ ಊರಿಂದ ಬರ್ತಕ್ಕಂಥವ್ರು ಬಿದ್ದು ಗಾಯಗೊಂಡಾರ, ಇಲ್ಲಿ ಬಿದ್ದು ಸತ್ತಾರ. ಇಂಥ ಪರಿಸ್ಥಿತಿ ಅದ. ಈ ರಸ್ತೆಯನ್ನು ನೋಡಿದ ತಕ್ಷಣ ಈ ಊರೊಳಗೆ ಕೇಳೋರು ಹೇಳೋರು ಅದರಲ್ಲೇ ಇರುವಂತ ಊರಿನ ಜನರಿಗೆ ಚೀಲನೇ ಕೊಯ್ದಿರೋರು. ಅದಕ್ಕಾಗಿ ಇವತ್ತಿನ ಹೋರಾಟ ಯಾರ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹಕ್ಕಿಗಾಗಿ ಹೋರಾಟ, ನಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಟ, ನಮ್ಮ ರಸ್ತೆಗಾಗಿ ಹೋರಾಟ. ಇದು ಹೋರಾಟ ನಮ್ಮೆಲ್ಲರ ಹೋರಾಟ, ಇದು ನಮ್ಮ ಊರಿನ ಹೋರಾಟ, ತೊಣಸಳ್ಳಿಯ ಜನರ ಹೋರಾಟ. ಇವತ್ತು ಅಧಿಕಾರಿಗಳು ಏನೋ ಎಲ್ಲೋ ಒಂದು ಕಾರ್ಯಕ್ರಮದ ದಡ್ರನೆ ಓಡೋಗ್ತಾರೆ. ಎಲ್ಲ ಅಧಿಕಾರಿಗಳಿಗೆ ಏನ್ ತೊಂದರೆ ಅಂತಕ್ಕಂಥದ್ದನ್ನ ನಮ್ಮ ಡಿಸಿಗಳು, ನಮ್ಮ ದಾಪತಿ ಅವರು, ನಾಗೇಂದ್ರ ಹುಗ್ಗಿಯವರು, ಬೆಳ್ಳಪ್ಪ ಕಣದಾಳ್ ಅವರು, ನಮ್ಮ ಮಲ್ಲಣ್ಣ ಮರ್ತೂರ್ ಮಾಮ ಅವರು,
ನಮ್ಮ ಮಂಜು ಇಟ್ಟಿಗೆ ಆಗ್ಲಿ, ನಮ್ಮ ಪ್ರಭು ಮಂಗಳೂರು ಆಗ್ಲಿ, ಎಲ್ಲರೂ ಇವರಲ್ಲಿ ಎಲ್ಲರೂ ಅಲ್ಲಾ ಬಕ್ಸ್ ನಮ್ಮ ಜಮಾದಾರ್ ಇರ್ಬೋದು, ಅವ್ರು ಇವರು ಎಲ್ಲರೂ ಕೂಡ ನಮ್ಮ ಇವರು ಮುದಿಗೌಡರು ಬಂದಿಲ್ಲ, ಸಿದ್ದರಾಮ ಮುದಿಗೌಡರು ಅವರು ಇವರು ಎಲ್ಲರೂ ಈ ಹೋರಾಟ ಮೊದಲು ಮಾಡ್ರಪ್ಪ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ, ಎಲ್ಲರಿಗೂ ತೊಂದರೆ ಅಲ್ಲ, ನೀವು ಕೇಳ್ರಿ. ಮಗು ಹತ್ರ ತಾಯಿ ಹಾಲು ಕುಡಿಸ್ತಾಳ, ಸರ್ಕಾರ ಅಂದ್ರೆ ತಂದೆ ತಾಯಿ ಇದ್ದಂಗ ಮಕ್ಕಳು ಯಾರನ್ನು ಕೇಳಬೇಕು? ತಂದೆ ತಾಯಿಗೆ ಕೇಳಬೇಕಾಗ್ತದೆ. ತಂದೆ ತಾಯಿ ಚಾಕ್ಲ ಕುಡಿಸಿ ಮಗು ಏನ್ ಮಾಡ್ತದ? ಅಳ್ತದ, ಹಠ ಹಿಡಿತದ, ಒದ್ದಾಡ್ತದ, ಏನು ಕೇಳಿದ್ರೆ ತಂದೆ ತಾಯಿ ಹೊಡಿತದ. ಹಂಗ ಈ ತಂದೆ ತಾಯಿಗಳ ಸರ್ಕಾರ ಇದ್ದಂಗ ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾ ಸಚಿವರು, ಮಾನ್ಯ ಸಂಸದರು, ಜಿಲ್ಲಾಡಳಿತ, ತಾಲೂಕ್ ಪಂಚಾಯತ್ ಆಡಳಿತ ಇರ್ಬೋದು, ನಿಮ್ಮ ತಂದೆ ತಾಯಿ ಇದ್ದಂಗ ಮಕ್ಕಳು ಹಠ ಹಿಡ್ದಾರ, ಅಡ್ಡಿ ಹಿಡ್ದಾರ, ಎಲ್ಲ ಕೇಳತ್ತಾರ, ನೋಡಲಾಗಿರಿ. ಏನ್ ಮಾಡ್ತಾರ? ಏನ್ ಮಾಡ್ತಾರ? ಏನ್ ಮಾಡ್ತಾರ? ಏನ್ ಮಾಡ್ತಾರ? ಅದಕ್ಕೋಸ್ಕರ ಯಾವ ಜನರಿಗೆ ತೊಂದರೆ ಆಗಿರ್ತದ ಅವ್ರು ನೋವು ಅವ್ರಿಗೆ ಗೊತ್ತಿರ್ತದೆ. ಈಗ ಅವ್ರು ಹೇಳತ್ತಾರ ಪ್ರಜ್ಞಾವಂತರದ ಯುವಕರು, ಅವ್ರೆಲ್ಲ ಡಬಲ್ ಗ್ರಾಜುಯೇಟರ, ಕಾಲೇಜ್ ಹೋಗ್ಯಾರ, ಯೂನಿವರ್ಸಿಟಿಗೆ ಹೋಗ್ಯಾರ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟ ತಂದೆ ತಾಯಿಗಳು, ಅವ್ರ ಬಾಯಿಯಿಂದ ಇಂಥ ಮಾತು ಯಾಕೆ ಬರ್ಲತ್ತದಪ್ಪ ಅಂದ್ರೆ ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆ, ನೋವು, ಆ ನೋವಿನ ನುಡಿಗಳು ಇವತ್ತು ಅವ್ರ ಬಾಯಿಂದ ಕೇಳಿದ್ರು. ಅದಕ್ಕ ಇವತ್ತಿನ ಹೋರಾಟ, ಇವತ್ತಿನ ಪ್ರತಿಭಟನೆ ಇದು ಪಕ್ಷಾತೀತವಾದ ಹೋರಾಟ. ನಮಗೆ ಯಾವ ಜಾತಿ ಧರ್ಮ, ನಮಗೆ ಯಾವ ಪಕ್ಷ ಬೇಕಾಗಿಲ್ಲ. ನಮ್ಮ ಊರಿನ ಅಭಿವೃದ್ಧಿ ಬೇಕು, ನಮ್ಮ ಊರಿನ ರಸ್ತೆ ಬೇಕು. ಈ ರಸ್ತೆಗಾಗಿ ಹೋರಾಟ. ಇಲ್ಲಿವರೆಗೂ ಎಲ್ಲರೂ ಬಂದಾರ, ಶೋ ಪುಟ ಮಾಡ್ಯಾರ, ಹೋಗ್ಯಾರ. ನೋಡ್ರಿ ಅವ್ರ ನೋವು ಅವ್ರು ಹೋಗೋ ಟೈಮ್ನಾಗ ಎಷ್ಟೋ ಸಲ ಧೂಳು. ಹೀಗಾಗಿ ಈ ಧೂಳಿನ ಡಸ್ಟಿನಿಂದ ಅನೇಕ ಅವ್ರು ನಮ್ಮ ಉಗ್ಗಿ ಹುಡುಗನಲ್ಲ, ಯಾರು ಉಗ್ಗಿ ಶಿವ ಉಗ್ಗಿ ಕೂಡ ಆಗಲೇ ತೋರಿಸ ಪಾಪ. ನೋಡ ಮೌನೇಶ್ವರ ಈ ತರ ತೊಂದರೆ ಆಗ್ಯದ. ಈ ಧೂಳಿನಿಂದ ಅನೇಕ ಪರಿಣಾಮಗಳಾಗಿರ್ತಕ್ಕಂಥದ್ದು ಈ ತರ ಆಗಿದೆ. ಇದು ಬಹಳ ಇದು ಹಾಸ್ಯನೂ ಅದ, ಇದ್ರೊಳಗೆ ಗಂಭೀರತೆನೂ ಅದ, ಎರಡೂ. ಇಲ್ಲಿ ಹಾಸ್ಯನೂ ಇದೆ, ಗಂಭೀರತೆನೂ ಇದೆ. ಎಷ್ಟೋ ಗಾಯಗಳಾದಾಗ ಆಗಲೇ ತೋರಿಸ ಶಿವ ಉಗ್ಗಿ ಅವರು ಬಂದ್ರಪ್ಪ ತೋರಿಸ್ತಾರ ಇನಿಮೇಲೆ ಆಗಿವು. ಹೀಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳು ಬರೆಯುವವರೆಗೂ ಇಲ್ಲಿಗೆ ಒಂದೇ ಹಟ್ಟದ ನಮ್ಮ ಜನರಿಗೆ ನಾವು ಜೀವ ಕೊಡ್ತೀವಿ, ಪ್ರಾಣ ಕೊಡ್ತೀವಿ, ಆದ್ರೆ ಜಿಲ್ಲಾಧಿಕಾರಿಗಳು ಬರಬೇಕು ಅಂತಕ್ಕಂಥದಾಗ ನಾವು ಯಾವುದ್ಯಾವುದಕ್ಕೋ ಸುಮ್ ಜೈಕಾರ ಒಳ್ಳೆತ್ತೀವಿ, ಎಲ್ಲೆಲ್ಲೋ ಜೈಕಾರ ಒಳ್ಳೆತ್ತೀವಿ. DC ಬರೆಯುವವರೆಗೂ ಕೂಡ ನಾವ್ ಇಲ್ಲೇ ಮಲ್ಕೋತೀವ್ರಿ. ನೋಡ್ರಿ ಒಂದ್ಸಲ ಹಠ ನೋಡ್ರಿ, ತೊಳಸಳ್ಳಿ ಸ್ವಾಭಿಮಾನಿ ಸ್ವಾಭಿಮಾನಿ ಯುವಕರ ಹಠ, ಸ್ವಾಭಿಮಾನಿ ತೊಳಸಳ್ಳಿಯ ಯುವಕರ ಹೋರಾಟ. ಇವತ್ತರ ನಿಮ್ಮ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಹೋರಾಟ ಆಗಬೇಕು. ಹೀಗಾಗಿ ಎಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಬರೋದಿಲ್ಲ, ಮಾನ್ಯ ಶಾಸಕರು ಬರಬೇಕು, ಸಂಸದರು ಬರಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು. ಯಾರೂ ಬರದೇ ಇದ್ದರೂ ಜಿಲ್ಲಾಧಿಕಾರಿಗಳ ಬರಬೇಕು. ನಮ್ಮ ಕಳಕಳಿ ಮನವಿ ಅದ. ತಂದೆ ತಾಯಿ ಬರುವವರೆಗೂ ಈ ಮಕ್ಕಳು ಹೇಳೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳತ್ತಾರೆ. ತಂದೆ ತಾಯಿ ಬರುವವರೆಗೂ ಮಕ್ಕಳು ಹಠ ಬಿಡಲ್ಲ, ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಕೇಳಲ್ಲ, ಲಾಲಿಪಾಪ್. ಪ್ರತಿಭಟನೆಯಲ್ಲಿ ಬಸವರಾಜ್ ಮಾದ್ರಿಕಿ, ಬಸವರಾಜ್ ಗುಳೇತ್, ಮಂಜುನಾಥ್ ಇಟಗಿ, ನಾಗೇಂದ್ರ ಹುಗ್ಗಿ, ಬೆಳ್ಳಪ್ಪ ಕಣದಾಳ್, ಸಿದ್ದು ಸಜ್ಜನ್, ಮಲ್ಲಣ್ಣ ಮರುತೂರ್, ಪ್ರಭು ಮಂಗಳೂರು, ಸಿದ್ದನಗೌಡ ರಾಮಶೆಟ್ಟಿ, ಮಲ್ಲು ಗೂಳೆದೆ, ಅಭಿಷೇಕ್ ಗೌಡ ಮಾಲಿಪಾಟೀಲ್, ಅಲ್ಲಾ ಬಾಕ್ಸ್, ಪ್ರಶಾಂತ್ ಹುಗ್ಗಿ, ಸುದರ್ಶನ್ ಬಸವರಾಜ್, ಅಣವೀರ್ ಗುಳೇತ್, ಶರಣು ಸೇರಿ ಗ್ರಾಮದ ಹಿರಿಯರು, ರೈತರು, ಮಹಿಳೆಯರು ಮತ್ತು ಯುವಕರು ಭಾಗವಹಿಸಿದ್ರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.